2007ರಲ್ಲಿ ಆ ದಿನಗಳು ಚಿತ್ರದ ಮೂಲಕ ಮೊದಲ ಬಾರಿಗೆ ಪಾದಾರ್ಪಣೆ ಮಾಡ್ತೀರಾ. ಆ ಸೆಲೆಕ್ಷನ್ ಆಗಿದ್ದ ಪ್ರೋಸೆಸ್ ಹೆಂಗಿತ್ತು? ಅಂದ್ರೆ ನೀವೇ ಹೋಗಿ ಅಪ್ರೋಚ್ ಮಾಡಿದ್ದ ಅಥವಾ ಯಾರಾದ್ರೂ ನೋಡೋದಕ್ಕೆ ಹೀರೋ ಲುಕ್ ಇದಾರೆ ಇವ್ರನ್ನ ನಮ್ಮ ಚಿತ್ರಕ್ಕೆ ಬಳಸ್ಕೋಬಹುದು ಅಂತ ಆಗಿದ್ದ? ಹಾಗೆ ನೀವು ಎರಡನೇದು ಹೇಳಿದ್ದು ಆಗಿದ್ದು ಸತ್ಯ ಆಯ್ತು. ನಾನು ಒಂದು 2006 ಮಾರ್ಚ್ 3ನೇ ತಾರೀಕು ನಾನು ಅವಾಗ ನನ್ನ ಪೇಪರ್ ತೆಗಿತಾ ಇದ್ದೆ. ದಿನ ಬೆಳಿಗ್ಗೆ ಪೇಪರ್ ತೆಗೆದು ರಂಗಭೂಮಿನಲ್ಲಿ ಏನಿತ್ತು ಅಂತ ನೋಡ್ತಾ ಇದ್ದೆ. ಅವಾಗ ಸ್ಟೂಡೆಂಟ್ ಆಗಿದ್ದಲ್ಲ, ಅವಾಗ ಸ್ಕಾಲರ್ಶಿಪ್ ನಲ್ಲಿ ಇತ್ತಲ್ಲ. ಸೊ ನಾನು ಒಂದಿನ ಬೆಳಿಗ್ಗೆ ಒಂದು 10 ಗಂಟೆಗೆ ಪೇಪರ್ ತೆಗ್ದೆ. ಅಲ್ಲಿ ಪೇಪರ್ ತೆಗೆದಾಗ ಅದು ಒಂದು ಇದರಲ್ಲಿ ರವೀಂದ್ರ ಕಲಾಕ್ಷೇತ್ರ ಬೆಂಗಳೂರಿನಲ್ಲಿ ಅಲ್ಲಿ ಕನ್ನಡ ಭವನ ಅಂತ ಇದೆ. ಆ ಕನ್ನಡ ಭವನದಲ್ಲಿ ಇದು ಇರಾಕ್ ವಾರ್, ಅವಾಗ ಇರಾಕ್ ವಾರ್ ನಡೀತಾ ಇತ್ತು. ಅಮೆರಿಕ ಇರಾಕ್ ವಾರ್ ಮೇಲೆ ದಾಳಿ ಮಾಡ್ತಾ ಇತ್ತು. ಇರಾಕ್ ವಾರ್ ವಿರುದ್ಧ ಒಂದು ಕಲೆಯ ಪ್ರದರ್ಶನ ಇದೆ ಅಂತ ನಾನು ಪೇಪರ್ ನಲ್ಲಿ ಓದ್ತೆ. ಹೋಗೋಣ, ಅಲ್ಲೂ ಕೂಡ ಹೋಗೋಣ, ಅಲ್ಲೂ ಒಂದು ಏನಾದ್ರು ಒಂದು ಕಲಿಯೋದಿರುತ್ತೆ, ಬೇರೆ ಬೇರೆ ಜೊತೆ ಮಾತಾಡೋದಿರುತ್ತೆ ಅಂತ ನಾನು ಒಂದು ಆಟೋ ತಗೊಂಡು ಅಲ್ಲೇ ಒಂದು ಬೆಳಿಗ್ಗೆ ಅಷ್ಟೊತ್ತಿಗೆ ಒಂದು ಆಟೋ ತಗೊಂಡು ನಾನು ಯಾವಾಗ ಕುರ್ತಾ ಹಾಕೊಂತಿದ್ದೆ. ಉತ್ತರ ಕೂದಿತ್ತು, ಒಂದು ದೊಡ್ಡ ಮೀಸೆ ಇತ್ತು. ನಾನು ಓಲೆಗಳು, ನಾನು ಏನೋ ಒಂದ್ ಕಡೆ ಯಾವುದೋ ಒಂದು ಫಿಲ್ಮ್ ಆಕ್ಟರ್ ಬಂದು ಒಂದು ಪೌರಾಣಿಕ ಪಾತ್ರ ತರ ಇದ್ದೆ. ಬಟ್ ನಾನು ಸುಮ್ಮನೆ ಫ್ರೀ ಆಗಿ ಬಿಟ್ಬಿಟ್ಟಿದ್ದೆ. ಅಲ್ಲಿ ಹೋಗಿ ಅಲ್ಲಿ ನಾನು ಆಟೋ ತಗೊಂಡು ಹೋದೆ ಅಲ್ಲಿ ಕನ್ನಡ ಭವನಕ್ಕೆ. ಅಲ್ಲಿ ಬೇರೆ ಬೇರೆ ನಾಟಕದ್ದು ಮತ್ತೆ ಬೇರೆ ಬೇರೆ ಸಮುದಾಯ ನಾಟಕದ್ದು ಜೊತೆ ಇಂಟರ್ವ್ಯೂ ಮಾಡ್ತಾ ಇದ್ದೆ. ಯಾರೋ ಒಬ್ರು ನನಗೆ ಬ್ಯಾಕ್ ಪ್ಯಾಕ್ ಹಾಕೊಂಡು ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಬಂತು. ನಾನು ಅವಾಗ ಬಹಳ ಜನ, ನನ್ ದೊಡ್ಡ ಮೀಸೆ ಇತ್ತು, ಬಹಳ ಜನ ಮೀಸೆ ಮುಟ್ಟಕ್ಕೆ ಬರೋರು. ಸೊ ನನಗೆ ನೀವು ಯಾರೋ ಮೀಸೆ ಮುಟ್ಟಕ್ಕೆ ಬರ್ತಾರೆ, ತಾಳಿ ಒಂದ್ 2 ನಿಮಿಷ ನನಗೆ ಇಂಟರ್ವ್ಯೂ ಮುಗಿಸ್ತೀನಿ ಅಂತ ಯಾರೋ ಒಬ್ರದ್ದು ಇಂಟರ್ವ್ಯೂ ಮುಗಿಸ್ಬಿಟ್ಟು ಆಮೇಲೆ ಅವ್ರ ಹತ್ರ ಬಂದೆ. ಅವ್ರು ಏನ್ ಹೇಳ್ತೀರಾ, ನೀವು ಮಾತಾಡ್ಬೇಕಾಗಿತ್ತು. ಅವ್ರು ಬಂದು ನನ್ನ ಹೆಸರು ನರೇಂದ್ರ ಬಾಬು ಅಂತ, ಟಾಲ್ಸ್ಟಾಯ್ ಒಂದು ನಾಟಕ ಮಾಡಬೇಕು, ನನಗೆ ನೀವು ಹೀರೋ ಆಗ್ಬೇಕು, ರಮ್ಯ ಹೀರೋಯಿನ್ ಆಗ್ಬೇಕು. ನನಗೆ ರಮ್ಯ ಯಾರು ಅಂತ ಗೊತ್ತಿಲ್ಲ, ನನಗೆ ಟಾಲ್ಸ್ಟಾಯ್ ಏನು ಅಂತ ಗೊತ್ತು. ನಾನು ಟಾಲ್ಸ್ಟಾಯ್ ಅಂದ್ರೆ ಇವನ್ ಯಾರಪ್ಪ, ಕರ್ನಾಟಕದಲ್ಲಿ ಟಾಲ್ಸ್ಟಾಯ್ ಅಂತ ರಷ್ಯನ್ ಎಕ್ಸ್ಟ್ರಾರ್ಡಿನರಿ ರೈಟರ್ ಅನ್ನ ಕನ್ನಡಕ್ಕೆ ತರ್ತಾ ಇದ್ದಾನೆ, ಇವನದೇನು ಇದೆ. ಆ ನರೇಂದ್ರ ಬಾಬು ಜೊತೆ ಆಮೇಲೆ ಅವ್ರ ಸಂಪರ್ಕ ಮಾಡಿ, ಅವ್ರ ಆಮೇಲೆ ವಿಸ್ತಾರ ನಾಟಕ ಮಾಡಿ, ಸೂರ್ಯಾಸ್ತದಿಂದ ಸೂರ್ಯೋದಯದವರೆಗೆ, ಸೇತು ಮಾಧವನ ಸಲ್ಲಾಪ, ವಿಸ್ತಾರ ತನ್ನ ಜೊತೆ ನಾಟಕ ಮಾಡಿ, ಆಮೇಲೆ ನರೇಂದ್ರ ಬಾಬು ಮುಖಾಂತರ ನಾನು ಕಿಶೋರ್ ಜೊತೆ ಎದೆಗಾರಿಕೆ ಮಾಡಬೇಕು ಅಂತ ಅಗ್ನಿಶ್ರೀಧರ್ ಪರಿಚಯ ಆಗಿ, ಆಮೇಲೆ ಅದು ಒಂದು ಮಾತಾಗಿ ಅವಾಗ ಅವ್ರದ್ದು ಏನ ಮಾಡಿದ್ರು ಅಂದ್ರೆ ಒಂದು ವಿನಾಯಕ ಬಾಲ ಅಂತ ಪಾತ್ರ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರು. ಆ ವಿನಾಯಕ ಬಾಲ ಪಾತ್ರದಲ್ಲಿ ಒಂದು ವಿನಾಯಕ ಥಿಯೇಟರ್ ಹಿಂದ್ಗಡೆ ಒಬ್ಬ ತಮಿಳ್ ಹುಡುಗ ಒಂದು ಇದನ್ನ ರೇಸರ್ ಇಟ್ಕೊಂಡು ಬ್ಲೇಡ್ ಇಟ್ಕೊಂಡು ಒಂದು ಗಟ್ಟು ಮುಟ್ಟ ಪಾತ್ರ, ಒಂದು ಬಡ ಹುಡುಗ ಆ ಪಾತ್ರ. ನಾನು ಫೋಟೋ ಸೆಷನ್ ಮಾಡಾದ್ಮೇಲೆ ನಾನು ಕೂತ್ಬಿಟ್ಟೆ. ನಾನು ಹೇಳ್ದೆ, ಬಾಬು ನಾನು ಈ ಪಾತ್ರ ಯಾವ್ದೇ ಕಾರಣಕ್ಕೂ ಮಾಡಲ್ಲ, ಸಿನಿಮಾ ಓಡಲ್ಲ. ನನ್ನ ವಿನಾಯಕ, ನಾನು ಅವಾಗ ತಾನೇ ಅಮೆರಿಕದಿಂದ ಬಂದಿದ್ದೆ, ವಿನಾಯಕ ಥಿಯೇಟರ್ ಹಿಂಭಾಗದಲ್ಲಿ ಒಬ್ಬ ಬಡ ಹುಡುಗ, ಸ್ಲಮ್ ಹುಡುಗನಲ್ಲಿ ನೀವು ಪಾತ್ರ ಮಾಡಿಸ್ತೀರಾ, ಅಲ್ಲಿ ಕತ್ತರಿಸಿ ಹಾಕೋದು ಅಂದ್ರೆ ಜನನು ನೋಡಲ್ಲ, ಅದು ಓಡೋದು ಇಲ್ಲ, ಫಸ್ಟ್ ಸಿನಿಮಾಗ ಆಗಲ್ಲ. ನಾ ಬಾಬು ಕಿಶೋರ್, ಅವಾಗ ಇನ್ನೂ ಆಗ್ತಾ ಇದೆ, ಬಾಬು ಕಿಶೋರ್ ನೀವು ಸಿನಿಮಾ ಮಾಡಿ, ಪ್ರೊಡ್ಯೂಸರ್ ಸಿಗದೆ ಕಷ್ಟ, ಪ್ರೊಡ್ಯೂಸರ್ ರೆಡಿ ಇದಾರೆ, ನೀವು ಮಾಡ್ಬಿಡಿ ಅಂತ. ನಾನ್ ಯಾವ್ದೇ ಕಾರಣಕ್ಕೂ ಮಾಡಲ್ಲ ಅಂದಾಗ ಬಾಬು ಅಲ್ಲಿ ಹೋಗಿ ಆಮೇಲೆ ಅವ್ರ ಹತ್ರ ಮಾತಾಡಿ ವರದರಾಜನ್ ಕ್ಯಾರೆಕ್ಟರ್ ತಗೊಂಡು ಆ ದಿನಗಳು ಅನ್ನೋದು ಅವಾಗ ರೂಪಿಸ್ಕೊಂಡ್ರು. ಅಗ್ನಿಶ್ರೀಧರೇ ನನಗೆ ಅವಾಗ ಅವ್ರು ಅದನ್ನ ಮಾಡೋಣ, ಈ ಪಾತ್ರ ಮಾಡೋಣ ಅಂತ ದಾದಾಗಿರಿಯ ದಿನಗಳಿಂದಾನೇ ತೆಗ್ದಿದ್ರು. ಅದು ಬಾಬು, ಕಿಶೋರು, ಅಗ್ನಿಶ್ರೀಧರು, ಸುಮನಾ, ಇವರೆಲ್ಲ ಕಾರಣಗಳಿಂದ ನನಗೆ ಅದು ಒಂದು ಆಯ್ತು. ಅವ್ರೆಲ್ಲ ಸೇರಿ ಒಂದು ಅದ್ಭುತವಾದ ಸಿನಿಮಾ ಮಾಡಿದ್ರು ಆ ದಿನಗಳಲ್ಲಿ. ಆ ದಿನಗಳು ಒಂದು ಇತಿಹಾಸನೇ ದಾಖಲಾಯ್ತು. ಆದ್ರೆ ಅದು ನನಗೆ ನನ್ನಿಂದ ಏನು ಕೊಡುಗೆ ಅನ್ನೋಕ್ಕಿಂತ ನನಗಂತ ಒಂದು ಒಳ್ಳೆ ಅವಕಾಶ ಸಿಕ್ತು. ಮತ್ತೆ ಅದನ್ನ ಅವ್ರು ಕೊಟ್ರು. ಬಟ್ ಅದನ್ನಿಂದ ತಗೊಂಡು ನಾವ್ ಹೆಂಗೆ ದುಡ್ಡು ಮಾಡ್ಕೋಬಹುದು, ವೈಯಕ್ತಿಕ ಬಿಲ್ಡಪ್ ಅಂತ ನಾನು ಯಾವತ್ತೂ ನೋಡಿಲ್ಲ. ಅದನ್ನ ತಗೊಂಡು ಹಿಂಗೆ ಒಳ್ಳೆ ಸಿನಿಮಾ ಮಾಡ್ಬೋದು, ಸಮಾಜಕ್ಕೆ ವಾಪಸ್ ಕೊಡ್ಬೋದು ಅಂತ ನೋಡೋದೇ ನನ್ನ ಉದ್ದೇಶ. ಈಗ ಒಂದ್ ಕಡೆಯಿಂದ ತಾವ್ ಅನ್ಕೊಂಡಿದ್ರಿ ಸರ್, ನಾನೇನೋ ಒಂದು ಒಳ್ಳೇದ್ ಮಾಡ್ಬೇಕು ಅಂತ. ಸಾಮಾನ್ಯವಾಗಿ ಈಗ ಯಾವುದೇ ವ್ಯಕ್ತಿ ಏನಾದ್ರು ಒಂದು ಧ್ವನಿ ಎತ್ತಬೇಕು ಅನ್ನೋದಾದ್ರೆ ಜನಗಳಿಗೆ ಮುಖ ಪರಿಚಯ ಅಂತೂ ಇರ್ಬೇಕು. ಸೊ ತಮಗೆ ಸಿನಿಮಾ ಮುಖಾಂತರ ಅದೊಂದು ಬೆನಿಫಿಟ್ ಆಯ್ತು ಅಂತ ಹೇಳ್ಬೋದು. ಖಂಡಿತ ಅದು ಒಂದು ಬೆನಿಫಿಟ್ ಆಯ್ತು. ಅದು ಬೆನಿಫಿಟ್ ಆಗಿಲ್ದೇ ಇದ್ರು ಕೂಡ ಒಳ್ಳೆ ಕೆಲಸ ಮಾಡಬಹುದಾಗಿತ್ತು. ನಾನು ಕೂಡ ಸಿನಿಮಾ ಸೇರಿಗಿಂತ ಮುಂಚೆ ಬಹಳ 1-2 ವರ್ಷ ಸಮಾಜಮುಖಿ ಬಹಳ ಕೆಲಸ ಮಾಡ್ತಾ ಇದ್ದೆ. ನಾನು ಹೇಳೋದಾಗೆ ಸೇವೆ ಮಾಡ್ತಾ ಇದ್ದೆ. ಎಷ್ಟೋ ಒಂದು ನೀರಿನ ಹೋರಾಟಗಳ ಜೊತೆ ಸಂಪರ್ಕ ಇಟ್ಕೊಂಡಿದ್ದೆ, ಮತ್ತೆ ರಂಗಭೂಮಿ ಜೊತೆ. ಬಟ್ ನಂಗೆ ಚಳುವಳಿಯ ಪ್ರಪಂಚ ಗೊತ್ತಿರ್ಲಿಲ್ಲ. ನನಗೆ ಚಳುವಳಿಯ ಪ್ರಪಂಚ ಮೊದಲೇ ಗೊತ್ತಿದ್ದಿದೆ ದರ್ಶನ್ ಅವರೇ, ನಾನು ಸಿನಿಮಾಗೆ ಸೇರ್ತಿರ್ಲಿಲ್ಲ, ಚಳುವಳಿಗೆ ನುಗ್ತಾ ಇದ್ದೆ. ಆದ್ರೆ ನನ್ ಚಳುವಳಿ ಪ್ರಪಂಚ ಗೊತ್ತಾಗ ನನಗೆ ಬೈ ಚಾನ್ಸ್ ಆಗಿ ಸಿನಿಮಾ ಸಿಕ್ತು. ಸಿನಿಮಾ ಹೆಂಗಿದ್ರು ನಾನು ರಂಗಭೂಮಿನಲ್ಲಿ ನನಗೆ ಒಂದು ಆಸಕ್ತಿ ಇತ್ತು, ಒಂದು ಒಲವಿತ್ತು ಅನ್ನೋ ಕಾರಣಕ್ಕೆ ಈ ಕಡೆನೂ ನನಗೆ ಇದರಿಂದ ಏನಾದ್ರು ಒಳ್ಳೇದು ಮಾಡಬಹುದು. ನಾನು ಅದೇ ಹೇಳದ್ನಲ್ಲ, ಇದರಿಂದ ನಮ್ಗೆ ಒಂದು ಒಳ್ಳೆ ವೇದಿಕೆ ಸಿಗತ್ತೆ ಅಂತ ನನಗೆ ಸಾಧ್ಯತೆ ಇಟ್ಕೊಂಡು ಅದನ್ನ ಮನಸ್ಸಲ್ಲಿ ಇರ್ತಿತ್ತು. ಸಿನಿಮಾ ಹಿಟ್ ಆಗತ್ತೆ, ಅದು ಚೆನ್ನಾಗ್ ಆಗತ್ತೆ, ನನ್ನ ಏನು ಅನ್ಕೊಳ್ಳ, ಒಂದ್ ಸಿನಿಮಾ ಮಾಡ್ಬಿಟ್ಟು ನಾನು PhD ಮಾಡ್ತೀನಿ, ನಾನು
ಫಾರಿನ್ಗೆ ಹೋಗಿ PhD ಮಾಡಿ ಕರ್ನಾಟಕಕ್ಕೆ ಬಂದು ನಾ ಬೇರೆ ಬೇರೆ ತರ ಸೇವೆ ಮಾಡ್ತೀನಿ ಅಂತ ಅನ್ಕೊಂಡಿರೋನು ಆ ಒಂದ್ ಸಿನಿಮಾ ಚೆನ್ನಾಗೇ ಆಯ್ತು. ಬಟ್ ನಿಮ್ಗೆ ಒಳ್ಳೇದು ಮಾಡಕ್ಕೆ ನಿಮ್ಗೆ ಫೇಸು ಮುಖ ಪರಿಚಯ ಇರ್ಲೇಬೇಕು ಅನ್ನೋದೇನಿಲ್ಲ. ಒಳ್ಳೇದ್ ಮಾಡಕ್ಕೆ ಮನಸ್ಸಿರ್ಬೇಕು, ಒಳ್ಳೇದ್ ಮಾಡದ ಕಾಳಜಿ ಇರ್ಬೇಕು. ಬಟ್ ನಿಮ್ಗೆ ಫೇಸು ಮುಖ ಪರಿಚಯ ಅಥವಾ ನಿಮ್ಗೆ ಒಂದ್ ಸ್ವಲ್ಪ ಫ್ಯಾಮಿಲಿ ಬ್ಯಾಕಿಂಗು ಅಥವಾ ಏನೋ ಒಂದು ಸಿನಿಮಾದ್ ಗೊತ್ತಿರೋದು ಅಥವಾ ಏನೋ ಒಂದು ಎಕ್ಸ್ಟ್ರಾ ಇದ್ರೆ ಇನ್ನೂ ಒಳ್ಳೇದು ಮಾಡ್ಬೋದು. ಬಟ್ ಅದೇ ಬೇಕೇ ಬೇಕು ಅನ್ನೋದು ಮುಖ್ಯ ಇಲ್ಲ. ಜಾಸ್ತಿ ರೀಚ್ ಆಗಕ್ ಸಹಾಯ ಖಂಡಿತ ಆಗತ್ತೆ. ಅದೊಂದು ಪ್ಲಾಟ್ಫಾರ್ಮ್ ಸಿಕ್ಕಿದೆ ನನಗೆ.